ಕಾಶಿಪುರಂ ವಿಲೇಜ್ ಅಂತ ನೀವೆಲ್ಲ ನೋಡಿರ್ತೀರ, ಸುದೀಪ್ ಅವ್ರ ಪಿಕ್ಚರು. ಆಗ ಈ ಕಂಠೀರವ ಸ್ಟುಡಿಯೋ ಏನಿದೆ ಅದರಲ್ಲಿ ಪ್ರಸಾದ್ ಲ್ಯಾಬ್ ಇತ್ತು. ಫೋನ್ ಮಾಡಿದ್ರು ಕುಮಾರ್ ಅವರು, ಎಲ್ಲಿದ್ದೀರಾ? ಪ್ರಸಾದ್ ಲ್ಯಾಬ್, ಅರ್ಜೆಂಟ್ ಬನ್ನಿ ಅಂತಂದರು. ಬರ್ತಾ ಒಂದು ಸತಿ ಏರ್ಪೋರ್ಟ್ ಹತ್ರ ಬನ್ನಿ ಅಂದರು, ಇನ್ನೊಂದು ಸತಿ ಇನ್ನೆಲ್ಲೋ ಬನ್ನಿ ಅಂದರು, ಇನ್ನೊಂದು ಸತಿ ಚೇಂಬರ್ ಹತ್ರ ಬನ್ನಿ ಅಂದರು. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಗಾಂಧಿನಗರಕ್ಕೆ ಒಂದು 8-9 ಕಿಲೋಮೀಟ್ರ್ ಆಗುತ್ತೆ. 9 ಕಿಲೋಮೀಟ್ರಲ್ಲಿ 9 ಲೊಕೇಶನ್ ಚೇಂಜ್ ಮಾಡಿದ್ರು. ನನ್ನ ಹತ್ರ ಅವಾಗ ಕುಮಾರ್ ಅವರು ಇಲ್ಲ ನನ್ನ ಕಾರ್ ಇತ್ತು, ತವೇರ ಇತ್ತು. ಅವಾಗ ತವೇರ ಡ್ರೈವ್ ಮಾಡ್ಕೊಂಡು ಬರ್ತಾಯಿದ್ದೆ. ಇದು ನಡೆದಿದ್ದು 2002-3 ಇರ್ಬೋದು. 4 or 5. ಬುಧವಾರ ಶೂಟಿಂಗ್ ಮುಗಿಸಿದ್ದಾರೆ. ಅದಕ್ಕೆ ಮೊದಲು ಡಮ್ಮಿ ಪ್ರಿಂಟು ನಾನೇ ತೆಗೆದುಕೊಟ್ಟಿದ್ದೆ ಸೆನ್ಸಾರ್ಗೋಸ್ಕರ. ಬಂದರು, ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದುಬಿಡಿ ಅಂದರು. ಬಸ್ ಸ್ಟ್ಯಾಂಡಲ್ಲಿ ಒಂದು ಕಾರ್ ನಿಲ್ಲಿಸಿದೆ. ಬಸ್ ಟಿಕೆಟ್ ಕೊಟ್ಟ ಅವ್ರ ತಮ್ಮ, ಬಸ್ ಹತ್ತಿ ಮಡ್ರಾಸಲ್ಲಿ ಇಲ್ಲಿಂದ ಮಿಕ್ಸಿಂಗ್ ನಡೀತಾ ಇತ್ತು. ಆ ಕ್ಯಾಸೆಟ್ ತೊಗೊಂಡು ಹೋದೆ. ಅಲ್ಲಿಂದ ಬಂದು ವಾಪಸ್ಸು ಗುರುವಾರ ಒಬ್ಬ ಮನುಷ್ಯ, ಆವಾಗ ಹಳೆ ಏರ್ಪೋರ್ಟ್ ಇತ್ತು, ಎಷ್ಟು ಸತಿ ಅಪ್ ಆ್ಯಂಡ್ ಡೌನ್ ಟ್ರಾವೆಲ್ ಮಾಡಿರ್ಬೋದು ಅಂತಂದರೆ, ಎಷ್ಟು ಸತಿ ಮಾಡಿರ್ಬೋದು ಅಕ್ಕಿ ಮಡ್ರಾಸ್ಗೂ ಬೆಂಗಳೂರಿಗೂ ಫ್ಲೈಟಲ್ಲಿ ಒಂದೇ ದಿನ. ಇಲ್ಲಿ ಬುಧವಾರ ರಾತ್ರಿ ನನ್ನ ವೆಹಿಕಲ್ಲು ಕಾರು ತೊಗೊಂಡೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿದ್ದೀನಿ. ನೈಟ್ ಹೊರಟೋಗಿದ್ದೀನಿ, ಬೆಳಗಿನ ಜಾವ ರೀಚ್ ಆಗಿದ್ದೀನಿ. ಫ್ಯಾಕ್ಟ್ರಿ ಥರ ರಾಗಿ ಹಾಕಿದ್ರೆ ಹೇಗೆ ಹಿಟ್ಟು ಬರುತ್ತೋ ಕೆಳಗಡೆ, ರಾಗಿ ಮಿಷಿನ್ ಥರ ಅಲ್ಲಿಂದ ಒಂದು ರೀಲಿ ಮಿಕ್ಸ್ ಆಗುತ್ತೆ ನನ್ನ ಸ್ಟುಡಿಯೋನಲ್ಲಿ. ಅಲ್ಲಿಂದ ಬರ್ತಾರೆ, ಅಲ್ಲಿಂದ ನಾನು ಏರ್ಪೋರ್ಟಲ್ಲಿ ಇಲ್ಲೊಂದು 2 ವೀಲರಲ್ಲಿ ತೊಗೊಂಬಂದು ಇಲ್ಲಿ ಏರ್ಪೋರ್ಟಲ್ಲಿ ಈಗ ಡಿಪಾರ್ಚರಲ್ಲಿ ಒಳಗೆ ಈಚೆ ಬರ್ತೀನಿ. ಇಲ್ಲೊಂದು ಕ್ಯಾಸೆಟ್ ತೊಗೊಳ್ತೀನಿ, 8 ಕ್ಯಾಸೆಟ್ಟು. ಅರೈವಲಲ್ಲಿ ಇಳಿತೀನಿ, ಡಿಪಾರ್ಚರಲ್ಲಿ ಒಳಗಡೆ ಹೋಗ್ತೀನಿ. ಅಲ್ಲೊಬ್ಬ ಹುಡುಗ ರೆಡಿಯಾಗಿರ್ತಾನೆ ಬೈಕಲ್ಲಿ ಚೆನ್ನೈನಲ್ಲಿ. ನಾನು ಸ್ಟುಡಿಯೋಗೆ ಹೋಗ್ತೀನಿ, ಈ ಕ್ಯಾಸೆಟ್ ಅಲ್ಲಿ ಕೊಡ್ತೀನಿ. ಅಲ್ಲಿ ಡೆವಲಪ್ ಆಗಿರುತ್ತೆ ಒಂದು ರೀಲು, ಅದನ್ನು ತೊಗೊಂಡು ನೆಕ್ಸ್ಟ್ ಇಮಿಡಿಯೇಟ್ ಫ್ಲೈಟ್ ಅವ್ರು ಟಿಕೆಟ್ ಹಾಕಿರ್ತಾರೆ, ಅದ್ರಲ್ಲಿ ಬರ್ತೀನಿ. ಆವಾಗ 1,000 ರೂಪಾಯಿ ಫ್ಲೈಟ್ ಟಿಕೆಟ್ ಇತ್ತು, 800 ರೂಪಾಯಿಗಿತ್ತು. ಡೆಕ್ಕನ್ ಏರ್ವೇಸ್ ಇತ್ತು ಅವಾಗ, 800 ರೂಪಾಯಿ. ನಿಂತ್ಕೊಂಡ್ಬಿಡ್ತು ಒಂದು ಸತಿ, ಗಡ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾನೆ, ಹಿಂದಕ್ಕೂ ಬರ್ತಾಯಿಲ್ಲ. ಇದರಲ್ಲಿ ಎಲ್ಲಿ ಹಾಕಿದ್ದಾರೆ ಸಿನಿಮಾ ರಿಲೀಸು. ಕೊನೆ ಇದು ಇಳಿದ್ಬಿಟ್ಟು ಅವಾಗ ಡಿಸ್ಕ್ ಇತ್ತು, DTSಗೆ 5.1 ಡಿಸ್ಕ್ ತರಬೇಕಾಯಿತು. ಅದನ್ನು ಕಲೆಕ್ಟ್ ಮಾಡಿಕೊಂಡು ಲಾಸ್ಟ್ ಫ್ಲೈಟು ಕೊಯಮತ್ತೂರ್ದು ಒಂದು ಕಂಪನಿ, ಆ ಕಂಪನಿ ಫ್ಲೈಟು 9:15. ನಾನು ವಡಪಳ್ಳಿ ಅನ್ನೋ ಜಾಗದಲ್ಲಿ ಅಲ್ಲಿಂದ 12 ಕಿಲೋಮೀಟ್ರ್ ಏರ್ಪೋರ್ಟು, 8 ಗಂಟೆಗೆ ಇದ್ದೀನಿ. 9:15 ಫ್ಲೈಟ್ ಡಿಪಾರ್ಚರ್ ಟೈಮು. ಸೊ ನಾನು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಬೈಕು ನಮ್ಮ ಹುಡುಗನ ಹಿಂದೆ ಕೂರಿಸ್ಕೊಂಡು 7:45 ಅಲ್ಲಿಂದ ಹೊರಟು, ಅಲ್ಲಿಂದ ಒಂದು 6 ಕಿಲೋಮೀಟ್ರ್ ರಾಯ್ಪೇಟ ಅನ್ನೋ ಸ್ಟೇಷನ್ನು, ಅಲ್ಲಿಗೆ ಹೋಗಿ ನಮ್ಮ ರಿಯಲ್ ಇಮೇಜ್ ಆಫೀಸ್ ಅಲ್ಲಿಗೆ ಹೋಗಿ, ಅಲ್ಲಿಂದ DTS ಡಿಸ್ಕ್ 30 ಡಿಸ್ಕ್ ಕಲೆಕ್ಟ್ ಮಾಡಿ ಅವನ ಹತ್ರ ಕೊಟ್ಟು, ಲಾಸ್ಟ್ ರೀಲು ಡೆವಲಪ್ ಆದಂಥ ರೀವಿಲ್ ನಾನು ಬೈಕಲ್ಲಿ ಇಟ್ಕೊಂಡು ಅಲ್ಲಿಂದ ಬರ್ತಾಯಿದ್ದೀನಿ. ಈ ಪೊಲೀಸು CM ಎಸ್ಕಾರ್ಟ್ ಮುಂದೆ ಹೋಗ್ತಾ ಇರೋ ಸಿಗ್ನಲ್ಗಳು ಹೇಗೆ ಓಪನ್ ಆಗುತ್ತೋ ಆ ಥರ ಓಪನ್ ಆಗ್ತಾಯಿದೆ ಎಲ್ಲ ಸಿಗ್ನಲ್ಲು. ಒಂದು ಸಿಗ್ನಲ್ಲು ನಿಂತಿಲ್ಲ. ನಾನು ಯಾವುದಾದ್ರು ಒಂದು ಸಿಗ್ನಲಲ್ಲಿ ನಿಂತಿದ್ರು ನಾನು ಅವತ್ತು ಫ್ಲೈಟ್ ಮಿಸ್ ಆಗ್ತಾಯಿತ್ತು. ಮಾರನೇ ದಿನ ಬೆಳಿಗ್ಗೆ ಸಿನಿಮಾ ರಿಲೀಸ್ ಇಲ್ಲ. ಯಾಕೆ ನೈಟ್ ಪ್ರಿಂಟ್ಗೆ ಹೋಗಬೇಕು, ಲಾಸ್ಟ್ ಸೌಂಡ್ ನೆಗೆಟಿವು. ಇವತ್ತಿನ ಥರ ಡಿಸ್ಕ್ ತಂದು ಕೊಟ್ಟರೆ ಹೋಗುತ್ತೆ ಅಲ್ಲ, ಅಪ್ಲೋಡ್ ಆಗಿದ ತಕ್ಷಣ ಪ್ರಿಂಟ್ಗೆ ಹೋಗಬೇಕು. ಮ್ಯಾರಿಡ್ ಪ್ರಿಂಟ್ ಆಗಬೇಕು. ಸೌಂಡ್ ನೆಗೆಟಿವ್ ನಾನು ತರ್ತಾ ಇದ್ದೀನಿ. ಸೌಂಡ್ ನೆಗೆಟಿವ್ ಡೆವಲಪಿಂಗ್ ಬೆಂಗಳೂರಿನಲ್ಲಿ ಫೆಸಿಲಿಟಿ ಇಲ್ಲ. ನನ್ನ ಲ್ಯಾಬು ಮಡ್ರಾಸಲ್ಲಿದೆ, ಇದನ್ನು ತೊಗೊಂಡು ಬರ್ತಾಯಿದ್ದೀನಿ. ಲಾಸ್ಟು ಏರ್ಪೋರ್ಟಲ್ಲಿ ಬಂದು ಅಲ್ಲಿಂದ ಗಾಂಧಿನಗರಕ್ಕೆ ಬಂದು, ಈ ಒಂದು ಕಡೆ ಇವರು ಬಿಸ್ನೆಸ್ ಟೆನ್ಷನ್ನು. ಗುರುವಾರ ರಾತ್ರಿ ಪ್ರಿಂಟ್ಗಳು ಹೋಗಬೇಕು, ಎಲ್ಲ ಹೋಗಬೇಕು. ಎಲ್ಲ ಪ್ರಿಂಟ್ಗಳು ರೀಲ್ ವೈಸ್ ಕಳಿಸ್ಬಿಟ್ಟಿದ್ದಾರೆ. ಲಾಸ್ಟ್ ಪ್ರಿಂಟಾಗಿ ಅಷ್ಟು ಪ್ರಿಂಟ್ಗೂ ಅದನ್ನು ಜಾಯಿನ್ ಮಾಡಿ ಕಳಿಸೋ ಅಷ್ಟೊತ್ತಿಗೆ 12:30 1 ಗಂಟೆ ಆಗಿದೆ. ಉತ್ತರ ಕರ್ನಾಟಕ ಎಲ್ಲ 12 ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ, 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಮ್ಮಲ್ಲಿ ಮಾರ್ನಿಂಗ್ ಶೋ 9 ಗಂಟೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಗೆ ಹೋಗೋ ಪ್ರಿಂಟೆಲ್ಲ ಲೇಟ್ ನೈಟ್ ಬಸ್ಗಳಿಗೆ ಹಾಕಿ ಸರ್ಕಸ್ ಮಾಡಿ, ದಯವಿಟ್ಟು ಕುಮಾರಣ್ಣ ಲೈಫಲ್ಲಿ ಇನ್ನು ಈ ರಿಸ್ಕ್ ನನಗೂ ಕೊಡಬೇಡಿ, ನೀವು ಮಾಡಬೇಡಿ ಅಂದೆ. ಈ ರಿಸ್ಕು ನೀವು ಮಾಡಬೇಡಿ, ನಾನು ಮಾಡಬೇಡಿ ಅಂದೆ. ಬಹುಶಃ ಅವ್ರು ಮಾಡಿರೋ ಒಂದು 3 ಪಿಕ್ಚರ್ಗಳು, ಅವರೇ ರಿಲೀಸ್ ಮಾಡಿದಂಥ ಪಿಕ್ಚರ್ಗಳು, ಅದರಲ್ಲಿ 2 ಪಿಕ್ಚರ್ ಓಂ ಪ್ರಕಾಶ ಮಾಡ್ದ, ಹುಬ್ಬಳ್ಳಿ ಮತ್ತು ಇನ್ನೊಂದು ಪಿಕ್ಚರು. ಇದೇ ರಿಸ್ಕ್ ತೊಗೊಂಡಿದ್ದು. ಒಬ್ಬ ಮನುಷ್ಯ ಬೆಳಗಿನ ಸಾಯಂಕಾಲದವರೆಗೂ 5 ಸತಿ ಫ್ಲೈಟಲ್ಲಿ ಹೋಗಿ ಚೆನ್ನೈಯಿಂದ ಬೆಂಗಳೂರು ಬಂದಿದ್ದಾನೆ. ಬಹುಶಃ ನಾನು ಇಲ್ಲಿ ನೈಟ್ ನಿಲ್ಲಿಸಿರೋದು. ಟಾಯ್ಲೆಟ್ ಇಲ್ಲ, ಫ್ರೆಶ್ನೆಸ್ ಇಲ್ಲ, ಹಲ್ಲುಜ್ಜಿಲ್ಲ. ಆ ಬಿಸಿಗೆ, ಮಡ್ರಾಸಲ್ಲಿರೋವಂಥ ಬಿಸಿಗೆ, ಹಬೆಗೆ ಹೆಲ್ಮೆಟ್ ಇಲ್ಲ, ಏನಿಲ್ಲ, ಗಾಡಿ ಓಡಿಸ್ಕೊಂಡು ಬರ್ತಾಯಿದ್ರೆ ಮುಖ ಎಲ್ಲ ಕೆಂಪಗಾಗೋಗಿತ್ತು. ಅಲ್ಲಿ ನಮ್ಮ ಹುಡುಗ ಇದು ತೊಗೊಂಡು ಬೋರ್ಡಿಂಗ್ ಪಾಸ್ ತೊಗೊಂಡು ಕಾಯ್ತಾ ಇದ್ದಾನೆ. ಸೊ 9 ಗಂಟೆ 10 ನಿಮಿಷ ಅನೌನ್ಸ್ಮೆಂಟು ಮುಗಿದೋಗಿದೆ. ಬೋರ್ಡಿಂಗ್ ಪಾಸ್ ತೊಗೊಂಡು ಲಾಸ್ಟ್ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡು ಓಡೋಗಿದ್ದೀನಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಇಷ್ಟಲ್ಲಿ ಇದಾಗಬೇಕು. ಸೊ ಅಷ್ಟು ರಿಸ್ಕ್ ತೊಗೊಂಡು ಸಿನಿಮಾ ಮಾಡಿದಂಥ ಮನುಷ್ಯ. ಬಹುಶಃ ಇನ್ನೊಬ್ಬರು ಆ ಥರ ಇಲ್ಲ. ಲಾಸ್ಟು ಸಾಂಗ್ ಅಲ್ವಾ ಶೂಟ್ ಮಾಡಿದ್ದು. ಸಾಂಗು ಬುಧವಾರ ಶೂಟಿಂಗ್ ಕಂಪ್ಲೀಟ್ ಆಯಿತು. ಮಂಗಳವಾರ ರಾತ್ರಿ ಡಬ್ಬಿಂಗ್ ಫಿನಿಶು, ಮಿಕ್ಸಿಂಗ್ ನಡೀತಾ ಇದೆ. ಸೆನ್ಸಾರಾಗಿ ಹೋಗಿದೆ ಪಿಕ್ಚರು. ಅವಾಗೆಲ್ಲ ಸೆನ್ಸಾರ್ ಮಾಡೋದು ಭಾಳ ಈಸಿ ಇತ್ತು.
ಏಟಿಂಗ್ ರೂಮು ಬಂದುಬಿಡ್ತಾಯಿದ್ರು. ಏಟಿಂಗ್ ರೂಮ್ ಡಬಲ್ ಪಾಸಿಟಿವ್ ಅಂತ ಏನು ಕರಿತಾ ಇದ್ವಿ, ನೆಗೆಟಿವಲ್ಲಿ ಪ್ರಿಂಟ್ ಆಗ್ತಾ ಇರಲಿಲ್ಲ. ಆವಾಗ ಮತ್ತೆ ಈ ಅರ್ಜೆಂಟ್ಗೆ ಹೀರೋಗಳ ಪಿಕ್ಚರ್ಗಳು ಲಾಸ್ಟ್ ಮಿನಿಟಲ್ಲಿ ರಿಲೀಸ್ ಆಗಬೇಕು ಅಂತ ಅಂದ್ಬಿಟ್ಟು ಸೌಂಡ್ ನೆಗೆಟಿವ್ ಹಾಕಿ ಡಮ್ಮಿ ಪ್ರಿಂಟ್ ಮಾಡ್ತಾಯಿದ್ವಿ. ಸೌಂಡ್ ನೆಗೆಟಿವ್ಗೆ ಮತ್ತು ಡೆವಲಪಿಂಗಿಗೆ ಪ್ರೊಸೆಸಿಂಗಿಗೆ ಹೆಚ್ಚು ಕಮ್ಮಿ 1.5 ಲಕ್ಷ ಖರ್ಚಾಗೋದು, ಪ್ರಿಂಟಿಗೆ ಒಂದು 56,000 ರೂಪಾಯಿ ಖರ್ಚಾಗೋದು. ಸೊ 2 ಲಕ್ಷ ರೂಪಾಯಿ ಮತ್ತೆ ಅದು ನೀರಿನಲ್ಲಿ ಹಾಕ್ದಂಗೆ, ಇಲ್ಲ ಅಂದರೆ BC ಸೆಂಟ್ರಿಗೆ ಕಳಿಸ್ಬಿಡ್ತಾಯಿದ್ರು. ಆ ಪ್ರಿಂಟ್ನ ವೇಸ್ಟ್ ಮಾಡ್ತಾ ಇರಲಿಲ್ಲ. ಅದೇನು ಸೌಂಡ್ ಕ್ಲಾರಿಟಿ ಇರ್ತಿಲ್ಲ, ಇನ್ನೊಂದು ಸಿಂಕ್ ಇರ್ತಿಲ್ಲ, DTS ಸ್ಟೀರಿಯೋ ಮಾತ್ರ ಬರೋದು, DTS ಎಫೆಕ್ಟ್ ಬರ್ತಿರ್ಲಿಲ್ಲ. ಸೊ ಕೊನೆಗೆ ಅದನ್ನು ನಾನೊಂದು ನಮ್ಮ ಮಡ್ರಾಸಲ್ಲಿ ಹಿಂಗೆ ಕನ್ನಡ ಪಿಕ್ಚರ್ಗಳು ದೊಡ್ಡ ಹೀರೋ ಪಿಕ್ಚರ್ಗಳು ಲಾಸ್ಟ್ ಮಿನಿಟಲ್ಲಿ ತಂದು ವೇಸ್ಟ್ ಮಾಡಿ ನಮ್ಮ ಟೆಕ್ನಿಷಿಯನ್ ಒಂದು ಐಡಿಯಾ ಹೇಳಿದ್ರು. ಸೊ ನನ್ನ ಹತ್ರ ಒಂದು ಐಡಿಯಾ ಇದೆ, ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ಅದರಲ್ಲಿ ಇವಾಗ 15 ರೀಲ್ ಇತ್ತು ಅಂದರೆ 15 ರೀಲು 16 ರೀಲ್ ಸೌಂಡ್ ನೆಗೆಟಿವ್ ಯೂಸ್ ಮಾಡಬೇಕು. 2000 ಫೀಟ್ದು ರೀಲ್ ಬರ್ತಾಯಿತ್ತು. ಸೊ 16 ರೀಲ್ ಅಂದರೆ 8 ಸೌಂಡ್ ನೆಗೆಟಿವ್ ತೊಗೊಳ್ಳೋಣ ಸಾಕು ಅಂದ್ಬಿಟ್ಟು ಡಬಲ್ ಸೈಡ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಲ್ಲಿ ಪ್ರೊಡ್ಯೂಸರ್ಗಳಿಗೆ ಹೆಚ್ಚು ಕಮ್ಮಿ ಒಂದು 50% ಕಾಸ್ಟ್ ಮಾತ್ರ ಉಳಿಸ್ಕೊಡ್ತಾ ಇದ್ದೆ ನಾನು. ಅದು ಎಷ್ಟೋ ಜನಕ್ಕೆ ಗ್ರ್ಯಾಟಿಟ್ಯೂಡ್ ಇಲ್ಲ ಅದನ್ನು ಉಳಿಸಿದಾಗ. ಈ ಥರ ಮಾಡಿದಂಥ ಪಿಕ್ಚರು ಆಪ್ತಮಿತ್ರ ಆಲ್ಸೋ ಹಿಸ್ಟ್ರಿ ಕ್ರಿಯೇಟ್ ಆಯಿತು. ಇದೇ ರಿಸ್ಕಲ್ಲಿ ರಾತ್ರಿ 2 ಗಂಟೆ ನಾನು ಮಲಗಿಬಿಟ್ಟಿದ್ದೀನಿ. ಫೋನ್ ಮೇಲೆ ಫೋನ್ ಬರ್ತಾಯಿದೆ ಬೆಂಗಳೂರಿನಲ್ಲಿ, ಅಲ್ಲಿ ನಮ್ಮವರು ಡೆಲಿವರಿ ಕೊಡ್ತಾ ಇಲ್ಲ. ಇವೆಲ್ಲ ನಮ್ಮ ಚಿತ್ರರಂಗದ ಸಮಸ್ಯೆಗಳನ್ನ ಹೇಳ್ತಾ ಹೋದರೆ ನಿಮ್ಮ ವಿದ್ಯಾರ್ಥಿಗಳಿಗೆ ಬಹುಶಃ ಎಷ್ಟೋ ವರ್ಷಗಳಾಗೋಗ್ಬಿಡುತ್ತೆ. ಒಬ್ಬೊಬ್ಬರದ್ದು ಎಕ್ಸ್ಪೀರಿಯೆನ್ಸು ಹೇಳ್ತಾ ಹೋದ್ರು. ಆ ಥರ ಎಕ್ಸ್ಪೀರಿಯೆನ್ಸು ಬಹುಶಃ ನನ್ನ ಅನುಭವದಲ್ಲಿ ಇನ್ನೂ ಕಲಿಯೋದು ಭಾಳಷ್ಟಿದೆ. ನೀವು ಕಲಿಕೆ ವಿದ್ಯಾರ್ಥಿಗಳಾಗಿ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು 5 ಡಿಕೇಡ್ಸ್ ಆಯಿತು ಇಂಡಸ್ಟ್ರಿಗೆ ಬಂದು. ಇದು 53ನೇ ವರ್ಷ ನಂದು ಫಿಲ್ಮ್ ಇಂಡಸ್ಟ್ರಿ. 1971 ಆ್ಯಸ್ ಎ ಅಸಿಸ್ಟೆಂಟ್ ಡೈರೆಕ್ಟರ್ ಸ್ಟಾರ್ಟ್ ಮಾಡಿದ್ದು. ಈ 5 ಇಂಗ್ಲೀಷ್ ಅಕ್ಷರ ಕಲ್ತಿದ್ದೀನಿ. ಇನ್ನೂ ಕಲಿಯೋದು 26 ಇರೋದು ಇಂಗ್ಲೀಷ್ ಅಕ್ಷರಗಳು. ಯಾಕೆಂದರೆ ನಾನು 7 ರ್ಯಾಂಕ್ ಸ್ಟೂಡೆಂಟು, 8 ಫೇಲ್. ನಾನೂ ಅಷ್ಟೇ. ಸೊ ನಾವ್ಯಾರೂ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಬಂದಿಲ್ಲ ನಾವು. ಸೊ ನಮ್ಮ ಜೀವನವೇ ನಮಗೆ ಶಾಲೆ ಆಗಿತ್ತು, ನಮ್ಮ ಜೀವನವೇ ನಮಗೆ ಪಾಠ. ಪ್ರತಿಯೊಂದು ಹಂತದಲ್ಲೂ ಕಲಿಯುವಂಥ ಒಂದು ನಿಷ್ಠೆ ಮತ್ತು ಗುರುನ ಮುಂದೆ ಇಟ್ಕೊಂಡಿದ್ರೆ, ನನ್ನ ಗುರುಗಳು ಇವತ್ತಿಲ್ಲ. ಅವರೊಂದು ಪಾಠ ಹೇಳಿದರು ನನಗೆ. ವಿಕಾಸ್ ದೇಸಾಯಿ, ಅರುಣಾರಾಜೆ ಅಂದ್ಬಿಟ್ಟು. ಅರುಣಾರಾಜೆ ಯಾರು ಅಂತಂದರೆ KH ಪಾಟೀಲ್ ಅವರ ಮಗಳು. KF ಪಾಟೀಲ್ KF ಪಾಟೀಲ್ ಮಗಳು. ಅದೊಂದು ಇತಿಹಾಸ ಇದೆ, ಕತೆ ಹೇಳ್ತೀನಿ ಆಮೇಲೆ ನೀವು ಪರ್ಸ್ನಲ್ಲಾಗಿ. KH ಪಾಟೀಲ್ ಮಗಳು ಅರುಣಾರಾಜೆ. 3 ಜನ, ಅರುಣಾ, ಉಮಾ, ಇನ್ನೊಂದು ಒಬ್ಬರ ಹೆಸರಿದೆ. 3 ಜನ. ಅವರು ಒಂದು ಕಾಲದಲ್ಲಿ ಭಾಳ ದೊಡ್ಡ ಎಡಿಟ್ರು ಬಾಂಬೆನಲ್ಲಿ. ಅವರೊಂದು ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಬಂದರು ಬೆಳಗಾಂಗೆ. ಆ ಡಾಕ್ಯುಮೆಂಟ್ರಿಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಹೌದು, ಪ್ರೊಡಕ್ಷನ್ ಬಾಯ್ ಹೌದು, ಡ್ರೈವರು ಹೌದು, ಕೋಆರ್ಡಿನೇಟ್ರು ಹೌದು, ಮತ್ತು ಆರ್ಟಿಸ್ಟು ಹೌದು. ಹೋದಾಗ ನನ್ನ ಗುರುಗಳು TS ರಂಗ, ಇವತ್ತಿಲ್ಲ, ನೀವು ಕೇಳಿರ್ತೀರ ಹೆಸರು. ಅವರೊಂದು ಮಾತು ಹೇಳಿದ್ರು, ಮಣಿ ಕಳಿಸ್ತಾ ಇದ್ದೀನಿ. ಅವರು ಪ್ರೀತಿಯಿಂದ ಮಣಿ, ಸುಬ್ರಹ್ಮಣಿ ನನ್ನ ಹೆಸರು, ಎಲ್ಲ ಕರಿ ಸುಬ್ಬು ಅಂತ ಕರೀತಾರೆ. ಅರುಣಾ ಹತ್ರ ಕಳಿಸ್ತಾ ಇದ್ದೀನಿ ನಿನ್ನನ್ನು. ಏನೇ ನಿನಗೆ ಮಿಸ್ ಒಪಿನಿಯನ್ನು ಇನ್ನೊಂದು ಏನೇ ಬಂದ್ರೂ ನನಗೆ ಫೋನ್ ಮಾಡು. ಅವಾಗ ಯಾವ ಮೊಬೈಲ್ ಇಲ್ಲ, ಲ್ಯಾಂಡ್ಲೈನಿಂದ ಮಾಡಬೇಕು, ಟ್ರಂಕಾಲ್ ಬುಕ್ ಮಾಡಬೇಕು. ಫೋನ್ ಮಾಡು. ನಿನ್ನದು ಈಗ ಬೆಳಗಾಮಿಗೆ ನೀನು ಕಳಿಸ್ತಾ ಇದ್ದೀನಿ ಅಂದರೆ ಬೆಳಗಾಮ್ಗೆ ಅವತ್ತಿನ ದಿನ ಒಂದು 200 ರೂಪಾಯಿ ಬಸ್ ಚಾರ್ಜು ಅಂತ ಇಟ್ಕೊಳ್ಳಿ. ನಾನು ಹೇಳ್ತಾ ಇರೋದು ಇದು 85 ಕತೆ ಇರು. ಆ 200 ರೂಪಾಯಿ ನೀವು ಇಟ್ಕೊಂಡಿರು, ಊಟ ತಿಂಡಿ ನಿನ್ನ ಬಸ್ ಚಾರ್ಜ್ಗೆ ಆಗುವಷ್ಟು ದುಡ್ಡನ್ನು ನಿನ್ನ ಜಾಬಲ್ಲಿ ಇಟ್ಕೊಂಡಿರು. ಅಷ್ಟು ಲೆಕ್ಕಪತ್ರನ ಆ ಸ್ಪಾಟಲ್ಲಿ ಅವರು ಕೊಟ್ಬಿಟ್ಟು ನಂಗೆ ಸರಿ ಹೋಗಲಿಲ್ಲ ಅಂದರೆ ನಾನು ಹೊರಡ್ತಾ ಇದ್ದೀನಿ ಅಂತ ನಿನ್ನ ದುಡ್ಡಲ್ಲಿ ನೀನು ಬರೋದನ್ನು ಕಲ್ತ್ಕೊ ಅಂತ ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಂಥ ಪಾಠ. ಇವತ್ತು ಅದನ್ನೇ ಪಾಲಿಸ್ಕೊಂಡು ನಾನು ಬರ್ತಾಯಿದ್ದೀನಿ. ಅದಕ್ಕೆ ಪದೇ ಹೇಳ್ತಾಯಿದ್ದೀನಿ, ಗೌರಿ ಶಕ್ಕಿ ಅಂತ ಒಬ್ಬ ಒಳ್ಳೆಯ ಅವರು ಪ್ರಾರಂಭಿಸಿರುವಂಥ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳಾಗಿ ಬಂದಿದ್ದೀರಾ. ನಿಮ್ಮ ಜೀವನ ಚೆನ್ನಾಗಿರಲಿ. ಆರ್ಗನೈಸೇಷನಲ್ ಸ್ಟ್ರಕ್ಚರ್ ನಮ್ಮ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ದು 3 ವಿಂಗ್ಗಳಂತ ಹೇಳಿದ್ರಿ. ಅದರ ಎಲೆಕ್ಷನ್ ಪ್ಯಾಟರ್ನು, ಅವ್ರ ಕೆಳಗಡೆ ಯಾರು ಇರ್ತಾರೆ, ಸಮಸ್ಯೆಗಳು ಬಂದರೆ ಯಾರು ಬಗೆಹರಿಸ್ತಾರೆ, ಅದ್ರ ಬಗ್ಗೆ ಯಾರಾದರೂ ದಯವಿಟ್ಟು. ಸಮಸ್ಯೆಗಳು ಸ್ವಲ್ಪ ಕಡಿಮೆನೇ ಬರೋದು. ಯೂಶ್ವಲಾಗೆ ಎಲ್ಲ ನಮ್ಮಲ್ಲಿ ಮಾತುಕತೆಯಲ್ಲೇ ನಡ್ಕೊಂಡು ಹೋಗ್ಬಿಡ್ತಿದ್ದೆ. ಒಬ್ರು ಕಂಡ್ರೆ ಒಬ್ರು ಗೌರವ ಕೊಟ್ಕೊಂಡೇ ಹೋಗೋದು ಜಾಸ್ತಿ ನಾವಲ್ಲಿ. ಯಾರೋ ಗೊತ್ತಿಲ್ಲದಿರೋರೋ ಅಥವಾ ಉದ್ದೇಶಪೂರ್ವಕವಾಗಿ ಸಮಸ್ಯೆಗಳು ಮಾಡಿದ್ರೆ ಮಾತ್ರ ಬರ್ತಾರೆ. ಅಂಥ ಸಮಸ್ಯೆಗಳು ಬಂದಾಗ ನಮ್ಮಲ್ಲಿ ಹಿಂದೆ ಇದ್ದವರು, ನಾವು ಇತ್ತೀಚೆಗೆ ಬಂದವರು ಅಂದರೆ ಕಡಿಮೆ ಇದೆ, ಅವ್ರು ಬಂದು ಇಲ್ಲಿ ಏನು ತೀರ್ಮಾನ ತೊಗೊಳ್ತಾರೆ ಅದಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಸಪೋಸ್ ಕಲಾವಿದರು ಬಂತು ಅಂದ್ಕೊಳ್ಳಿ, ಅವಾಗ ಬಂದಾಗ ಏನು ಮಾಡ್ತಾರೆ, ನಿರ್ದೇಶಕರು ಬಂದಾಗ ಸಂಧಾನ ಸಮಿತಿ ಅಂತ ಒಂದು ರಚನೆ ಮಾಡಿದ್ದಾರೆ. ಹಿಂದೆ ಇದೆ ಕಲಾವಿದ ಸಂಘದವರು, ನಿರ್ಮಾಪ ಸಂಘದವರು, ಚೇಂಬರು, ನಿರ್ದೇಶಕ ಸಂಘದವರು. ನಮ್ಮಲ್ಲಿ ಯಾವ ಸಂಘ ಅಸೋಸಿಯೇಷನ್ ಅವರೆಲ್ಲರೂ ಕೂತ್ಕೊಂಡು ಇಬ್ಬಿಬ್ಬರು ಇರ್ತಾರೆ. ಅವರು ನೋಡ್ತಾರೆ, ಇಬ್ಬರದು ಕೇಳಿ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಅವ್ರು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆಲ್ಲರೂ ಬದ್ಧರಾಗಿರ್ತೀವಿ. ಇವತ್ತವರೆಗೂ ಇದ್ದಾರೆ. ಎಲ್ಲಿ
ಇತ್ತೀಚೆಗೆ 1-2 ಮಿಸ್ ಆಗಿರ್ಬೋದೇ ಹೊರತು 98 ಭಾಗ ಇಲ್ಲಿ ಒಂದು ತಗೊಳ್ಳೋಂಥ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಸರ್. ಇದು ಒಂದು ವಾಣಿಜ್ಯ ಮಂಡಳಿ ಅಂದರೆ ಇಲ್ಲಿ ಬಂದು ಇದು ಇತ್ತೀಚೆಗೆ ಏನಾಯಿತು ಅಂದರೆ ಸ್ವಲ್ಪ ಕೆಲವರಿದ್ದಾರೆ ಏನು ಮಾಡೋಕ್ಕೆ ಅದನ್ನು ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದೇ ಸರ್ ಎಲೆಕ್ಷನ್ಗಳು ಸರ್ ಮೂರ್ದು ಒಂದೇ ಕಡೆ ಕೇಳಿ, ಇದು ಎಲೆಕ್ಷನ್ ಹೆಂಗೆ ಅಂದರೆ ಸರ್ 1 ವರ್ಷ ಬಂದು ನಿರ್ಮಾಪಕರು ಅಧ್ಯಕ್ಷರು, ಅವ್ರ ಅಧ್ಯಕ್ಷ ಕೆಳಗಡೆ 3 ಜನ ಉಪಾಧ್ಯಕ್ಷರು, 3 ಜನ ಕಾರ್ಯದರ್ಶಿಗಳು, ಒಬ್ಬರು ಖಜಾಂಚಿ ಯಾರು ಬೇಕಾದ್ರೂ ಬರ್ಬೋದು. ಅದು ನಿರ್ಮಾಪಕರು ಬರಬೇಕು ಅನ್ನೋದಿಲ್ಲ. ನಿರ್ಮಾಪಕರು ಬೇಕಾದ್ರೂ ಬರ್ಬೋದು, ವಿತರಕರು ಬೇಕಾದ್ರೂ, ಪ್ರದರ್ಶಕರು. ಆ 3 ವಲಯಕ್ಕೆ ಅವರದೇ ಆದಂಥ ವಲಯದಲ್ಲಿ ಗುರುತಿಸ್ಕೊಂಡಿರ್ತಾರೆ. ವ್ಯಾಪಾರ ವಹಿವಾಟು ಅಂಥವರೇ ಬರಬೇಕು. ನಿರ್ಮಾಪಕರು ಆದಮೇಲೆ ವಿತರಕರು 1 ವರ್ಷ, ವಿತರಕರು ಆದಮೇಲೆ ಪ್ರದರ್ಶಕರು 1 ವರ್ಷ. ಎವ್ರಿ 3 ಇಯರ್ಸ್ಗೆ ಒಂದ್ಸಲ ಅವ್ರ ಟರ್ನ್ ಬರುತ್ತೆ. ಅವರು ಈ ರೀತಿ ನಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸಮಸ್ಯೆ ಬರುವ ಉಪಾಧ್ಯಕ್ಷರನ್ನ ಇಟ್ಟಿದ್ದಾರೆ. ಈಗ ನಿರ್ಮಾಪಕರು ಬಂದರು, ಪ್ರದರ್ಶಕರದ್ದು ಅವ್ರಿಗೆ ಗೊತ್ತಿರಲ್ಲ ಅಂತೇಳಿ ಪ್ರದರ್ಶಕರು ಒಬ್ಬರು ಉಪಾಧ್ಯಕ್ಷ ಇರ್ತಾರೆ. ಅದೇ ರೀತಿ ಇವರು ನಮ್ಮ ಕಾರ್ಯದರ್ಶಿ ಒಬ್ಬರು ಇರ್ತಾರೆ. ಇವರು ನಡೆಸ್ಕೊಂಡು ಹೋಗಿ ಇಲ್ಲಿ ಸಮಸ್ಯೆಗಳು ನಡ್ಕೊಂಡು ಹೋಗ್ತೇವೆ. ಹಿಂದೆ ಎಲ್ಲ ಸರ್ ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಮಾಡಬೇಕಾದ್ರೆ ವಾಣಿಜ್ಯ ಮಂಡಳಿ ಪರ್ಮಿಷನ್ ತೊಗೊಳ್ತಿದ್ರು ಹಿಂದೆ ಒನ್ ಟೈಮಲ್ಲಿ. ಆ ರೀತಿ ಒಂದು ಸಿಸ್ಟಮನ್ನು ನಡ್ಕೊಂಡು ಬಂದಿತ್ತು. ರಿಲೀಸ್ ಆಗಬೇಕಾದ್ರೂ ವಾಣಿಜ್ಯ ಮಂಡಳಿ ಪರ್ಮಿಷನ್ ತೊಗೊಂಡು ಬಿಡುಗಡೆ ಮಾಡ್ತೀವಿ. ಒಂದು ಉತ್ತಮವಾದ ಒಂದು ಸ್ಥಾನನೂ ಪಡ್ಕೊಂಡು ಬಂದಿತ್ತು ಇದುವರೆಗೂ. ಅದೇ ರೀತಿ ನಡ್ಕೊಂಡು ಬರ್ತಾಯಿದೆ ಸರ್.